ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು BBMP ಈ ಖಾತಾವನ್ನು ಹೇಗೆ ಪಡಿಬೇಕಂತಂದ್ಬಿಟ್ಟು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಲಿಂಕನ್ನು ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು BBMP ಈ ಖಾತಾ ವೆಬ್ಸೈಟ್ನಲ್ಲಿ ಸಿಗ್ತಾ ಇಲ್ಲ, ಆದರೂ ಈ ಖಾತಾ ಅಪ್ಲೈ ಮಾಡೋದು ಹೇಗೆ ಅಂತಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಯಾರು ಈ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ, ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಕೊಡಿ. ಮುಂದೆ BBMP ಹಾಗೂ ಇತರೆ ವಿಷಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮ್ಮ ಯೂಟ್ಯೂಬ್ಗೆ ಆಟೋಮೆಟಿಕ್ಕಾಗಿ ವಿಡಿಯೋ ನೋಟಿಫಿಕೇಷನ್ಗಳು ಬರ್ತವೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ BBMP ವ್ಯಾಪ್ತಿಯ ಪ್ರಾಪರ್ಟಿಗಳನ್ನು ವರ್ಗಾವಣೆ ಮಾಡೋದಾಗಿರ್ಬೋದು, ಮಾರಾಟ ಮಾಡೋರಾಗಿರ್ಬೋದು, ನೀವೇನಾದರೂ ಬ್ಯಾಂಕ್ನಲ್ಲಿ ಲೋನನ್ನು ತಗೋತೀರಾ ಅಂತಂತಂದರೆ ಈ ಖಾತಾ ಕಡ್ಡಾಯವಾಗಿದೆ. ಸೊ ಅದಕ್ಕೆ ಈ ಖಾತಾವನ್ನು ನೀವು ತೆಗೆದಿಟ್ಕೋಬೇಕಾಗತ್ತೆ. ಈ ಖಾತಾಗೆ ಅಪ್ಲಿಕೇಶನ್ ಸಲ್ಲಿಸುವ ಮುನ್ನ ಬೇಕಾಗುವ ದಾಖಲೆಗಳು: ರಿಜಿಸ್ಟರ್ ಡೀಡ್ ಆರ್ ಸೇಲ್ ಡೀಡ್, ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್, ಹೀಗೆ ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಾಯಿತ ದಾಖಲೆಗಳನ್ನು ಇಟ್ಕೊಂಡಿರಬೇಕು. ನಂತರದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್, ಇದು SAS ಅಪ್ಲಿಕೇಶನ್ ನಂಬರ್ಗೆ ಬೇಕಾಗುತ್ತೆ. ಹಾಗೆ ಪ್ರಾಪರ್ಟಿ ಫೋಟೋ, ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಪ್ರಾಪರ್ಟಿ ಫೋಟೋನ ಕಂಪ್ಲೀಟಾಗಿ ನೀಟಾಗಿ ಬರೆಯೋಂಗೆ ಹೊಡೆದಿಟ್ಕೊಂಡಿರಬೇಕು. ಸೊ ಹಾಗೆ ಡಾಕ್ಯುಮೆಂಟ್ ಟು ಪ್ರೂವ್ ಎ ಖಾತಾ, ಇಟ್ಸ್ ನಾಟ್ ಮ್ಯಾಂಡಟರಿ, ಬಟ್ ಇದ್ದರೆ ಅಪ್ಲೋಡ್ ಮಾಡಿದರೆ ಒಳ್ಳೆಯದು. ಸೊ ಎಕ್ಸಾಂಪಲ್ ಯಾವ ಥರ ಅಂದರೆ ಬೆಟರ್ಮೆಂಟ್ ಫೀಸ್ ಪೇಯ್ಡ್ ರೆಸಿಪ್ಟು, ಕನ್ವರ್ಷನ್ ಆರ್ಡರ್, ಅಪ್ರೂವ್ಡ್ ಪ್ಲ್ಯಾನ್ ಕಾಪಿ, ಈ ಥರ. ಸೊ ಎ ಖಾತಾ ಏನಾದರೂ ಪ್ರೂವ್ ಮಾಡಲಿಕ್ಕಿದ್ರೆ ಈ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬಹುದು, ಇರ್ದಿದ್ರೂ ನಡೆಯುತ್ತೆ. ಸೊ ಈಗ ನಾವು ಈ ಖಾತಾನ ನೀವು ಎರಡು ಕೇಸಲ್ಲಿ ಪಡ್ಕೋಬೋದು. ಒಂದು, ಇಮಿಡಿಯೇಟ್ ಸೇಲ್ ಆರ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅಂತಂದರೆ ಇದಕ್ಕೆ ಎನ್ಕ್ಯುಮೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಹ್ಯಾವ್ ಟು ಟೇಕ್ ದ ಎನ್ಕ್ಯುಮೆಂಟ್ ಸರ್ಟಿಫಿಕೇಟ್ 1 day ಪ್ರಿಯರ್ ಟು ಯುವರ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡೇಟ್. ಸೊ ನೀವು ಯಾವುದೋ ಒಂದು ಡೇಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರ ಅಂದರೆ ಅದರ ಹಿಂದಿನ ದಿನದಿಂದ 1 ದಿನದ ಹಿಂದಿನಿಂದ ನೀವು ECಯನ್ನು ತೆಗೆಸಿಟ್ಕೋಬೇಕು. ಹಾಗೂ ಎರಡನೇ ಕೇಸಲ್ಲಿ ನೀವು ಯಾವುದೇ ರೀತಿಯಾದ EC ಬೇಕಾಗಲ್ಲ, ನೀವು ಜಸ್ಟ್ ಫಾರ್ ಈ ಖಾತಾ ತೆಗೆದು ಇಟ್ಕೊತೀರಿ, ಯಾವುದೇ ಟ್ರಾನ್ಸಾಕ್ಷನ್ ಇರುವುದಿಲ್ಲ ಅಂದಾಗ EC ಏನು ಬೇಕಾಗೋದಿಲ್ಲ. ಸೊ ಮತ್ತು ಬೆಸ್ಕಾಮ್ ಬಿಲ್, ಅದು ಯಾಕಪ್ಪ ಅಂದರೆ ಅಕೌಂಟ್ ID ಎಂಟ್ರಿ ಮಾಡಲಿಕ್ಕೆ, ಮತ್ತು BWSV ವಾಟರ್ ಬಿಲ್, ಇವು ಕಂಪಲ್ಸರಿ ಡಾಕ್ಯುಮೆಂಟ್ಸು, ಇವನ್ನ ತೆಗೆದಿಟ್ಕೊಂಡಿರಿ. ಎಷ್ಟೋ ಜನಕ್ಕೆ ಈ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟಲ್ಲಿ ಏನೇನು ಮಾಹಿತಿ ಅಂತ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಒಂದ್ಸಲ ನಿಮ್ಗೆ ತಿಳಿಸ್ಕೊಡ್ತೀನಿ. ವೈಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಪ್ರೊಸೆಸ್ ಮಾಡಬೇಕಾದ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಮೇಯ್ನಾಗಿ ತಿಳ್ಕೊಬೇಕಾಗಿರೋದಂದರೆ ನೀವು ನಿಮ್ಮದು ಈ ವಾರ್ಡ್ ಹೇಗೆ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಅಲ್ಲಿ ನಿಮ್ಮದು ವಾರ್ಡ್ ನಂಬರ್ 76 ಗಾಯತ್ರಿ ನಗರ. ಸೊ ಹಾಗೆ ನಿಮ್ಮ ಮನೆ ಅಸೆಸ್ಮೆಂಟ್ ನಂಬರ್ ಅಥವಾ PID ನಂಬರ್ ಅಂತ ಕರೀತಾರೆ. ಸೊ ಇದು PID ನಂಬರ್ ಆಗಿರುತ್ತೆ. ಸೊ ನಿಮ್ಮ ನೇಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ವೈಲ್ ಸರ್ಚಿಂಗ್ ನೇಮನ್ನು ಎಂಟ್ರಿನೂ ಕೂಡ ಮಾಡ್ಬೋದು, PID ನಂಬರ್ ಎಂಟ್ರಿ ಮಾಡ್ಬೋದು. ಈ SAS ನಂಬರ್ ಕೂಡ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಿಮ್ಮ ಸ್ಟೇಜಲ್ಲೇ ಬೇಕಾಗಿರೋದು SAS ನಂಬರು, ಇದು ಕೂಡ ಗೊತ್ತಿರಬೇಕು ನಿಮಗೆ. ಈ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ, ಅದು SAS ನಂಬರ್ ಆಗಿರುತ್ತೆ ನಿಮ್ಮದು. ಈ ಖಾತಾ ಅಪ್ಲೈ ಮಾಡೋದು ಹೇಗೆ ಅಂತಂದ್ಬಿಟ್ಟು ಗೂಗಲಲ್ಲಿ BBMP ಈ ಆಸ್ತಿ ಅಂತಂದ್ಬಿಟ್ಟು ಟೈಪ್ ಮಾಡಿದರೆ ಸೊ ನಿಮಗೆ ಒಂದು ಸೈಟ್ ಓಪನ್ ಆಗುತ್ತೆ. ಅದ್ರ ಮೇಲೆ ಈ ಆಸ್ತಿ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಎಂಟರ್ ಆದರೆ ಒಂದು ಪೇಜ್ ಓಪನ್ ಆಗುತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಆಸ್ತಿ ಅಂತಂದ್ಬಿಟ್ಟು. ಈ ಮೇನ್ ಪೇಜಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಅವನ್ನ ನೀಟಾಗಿ ಓದ್ಕೊಂಡು ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಪಡೆಯಿರಿ ಅಂತ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ಗೆ OTP ಬರುತ್ತದೆ. ಆ OTPಯನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾದ ಸಮ್ಮನ್ನು ಆ್ಯಡ್ ಮಾಡಿ ಅದರಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆದರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ನಿಮಗೊಂದು ಎಂಟ್ರಿ ಫಾರ್ಮಲ್ಲಿ ಅದರ ಮುಖಪುಟ, ಗೆಟ್ ಈ ಖಾತಾ, ಪೆಂಡಿಂಗ್ ಅಪ್ಲಿಕೇಶನ್ಸ್ ಮತ್ತು ನೀವು ಅರ್ಜಿ ಸಲ್ಲಿಸಿದ ಅರ್ಜಿ ಸ್ಥಿತಿ ಇವೆಲ್ಲ ಇರುತ್ತದೆ. ಸೊ ನಿಮಗೆ ಬೇಕಾಗಿರೋದು ಗೆಟ್ ಈ ಖಾತಾ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಂಟ್ರಿ ಆಗೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ರೆಸೆಂಟ್ಲಿ ಇವಾಗ ನಿಮ್ಮ
ಹೆಸರಲ್ಲೇ ಸುಮಾರು ವರ್ಷದಿಂದ ಖಾತೆ ಇದೆ. ಸೊ ಇವಾಗ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ನಿಮ್ಮ ಹೆಸರೇ ಸಿಕ್ತಪ್ಪ ಅಂತಂತಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹೆಸರಲ್ಲೇ ಇದೆ ಅಂತಂದರೆ, ಸೊ ನೀವು ಈಸಿಯಾಗಿ ವಿಡಿಯೋ 1 ನೋಡಿಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕಿಬಿಟ್ಟು ನಿಮ್ಮ ಈ ಖಾತಾವನ್ನು ಪಡೆದುಕೊಳ್ಬೋದು. ಆದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವು ವೆಬ್ಸೈಟಲ್ಲಿ ಲಾಗಿನ್ ಆದಮೇಲೆ ನಿಮ್ಮ ಹೆಸರನ್ನು ಸರ್ಚ್ ಮಾಡಲಿಕ್ಕೆ ಹೋದರೆ ಸಿಗ್ತಾ ಇಲ್ಲ. ಸೊ ಅವಾಗ ಏನು ಮಾಡಬೇಕು ಅಂತಂತಂದರೆ, ನೀವು ಈಗ ರೀಸೆಂಟ್ಲಿ ಏನಾದರೂ ನೀವು ಬೇರೆಯವರಿಂದ ಆಸ್ತಿಯನ್ನು ಖರೀದಿ ಮಾಡಿದ್ದೀರಿ ಅಂತಾದರೆ, ಫಸ್ಟು ನೀವು ಯಾರಿಂದ ಆಸ್ತಿಯನ್ನು ಪಡ್ಕೊಂಡಿದ್ದೀರಿ ಅವರ ಹೆಸರನ್ನು ಎಂಟ್ರಿ ಮಾಡಿ ಸರ್ಚ್ ಮಾಡಿ. ಸೊ ಅವಾಗೇನಾದರೂ ಅವರ ಹೆಸರು ಸಿಕ್ತಪ್ಪ ಅಂತಂತಂದರೆ, ಸೊ ಅವಾಗ ನೀವು ಆ ಕೇಸಲ್ಲಿ ನೀವು ಈ ಖಾತಾವನ್ನು ನಿಮ್ಮ ಹೆಸರಲ್ಲಿ ಪಡೆದುಕೊಳ್ಬಹುದು. ಅದು ಹೇಗಪ್ಪ ಅಂತಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ರೀಸೆಂಟ್ಲಿ ನೀವು ಬೇರೆಯವರಿಂದ ಆಸ್ತಿಯನ್ನು ಖರೀದಿ ಮಾಡಿದ್ದೀರಾ. ಸೊ ಹಾಗೆ BBMPಯಿಂದ ನೀವು ಉತ್ತರ ಪತ್ರ ಹಾಗೂ ಖಾತಾ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದೀರಾ ಅಂತಂತಂದರೆ, ಈಗ ಪ್ರೆಸೆಂಟಾಗಿ ಮಾಡ್ತಿರೋ ವಿಡಿಯೋ ಅದಕ್ಕೆ ಸಂಬಂಧಿಸಿದ್ದಾಗಿದೆ. ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಸಿಗ್ತಾ ಇಲ್ಲ, ನಿಮ್ಮ ಓಲ್ಡ್ ಓನರ್ ಹೆಸರು ಸಿಗ್ತಾ ಇದೆ. ಅವರ ಹೆಸರನ್ನು ಸರ್ಚ್ ಮಾಡಿ ನಿಮ್ಮ ಹೆಸರಿಂದ ಈ ಖಾತಾ ಪಡೆದುಕೊಳ್ಳಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋನ ನೋಡಿಬಿಟ್ಟು ಹೇಗೆ ನಮ್ಮ ಹೆಸರು ಸಿಗದಿದ್ದರೂ ನಾವು ಓಲ್ಡ್ ಓನರ್ ಹೆಸರಲ್ಲಿ ಈ ಖಾತಾವನ್ನು ಹೇಗೆ ಪಡಿಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ವೇಳೆ ನಿಮ್ಮ ಹೆಸರು ಸಿಕ್ಕಿಲ್ಲ ಹಾಗೂ ಓಲ್ಡ್ ಓನರ್ ಹೆಸರು ಸಿಗ್ತಾ ಇಲ್ಲ, ನೀವು ಆ ಕೇಸಲ್ಲಿ ನೀವು ಇನ್ನೂ ಕೆಲವು ದಿವಸಗಳ ಕಾಲ ವೇಟ್ ಮಾಡಬೇಕಾಗುತ್ತೆ ಈ ಖಾತಾವನ್ನು ಪಡೆದುಕೊಳ್ಳಿಕ್ಕೆ. ಸೊ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಸೊ ಓಲ್ಡ್ ಓನರ್ ಅಂದರೆ ಹಳೆ ಮಾಲೀಕರ ಹೆಸರು ಬಂದುಬಿಟ್ಟು ಫ್ರಾನ್ಸಿನಾ ಎ ಅಂತಂದ್ಬಿಟ್ಟು, ಸೊ ಇವರ ಹೆಸರಲ್ಲಿ ಇವಾಗ ಸರ್ಚ್ ಮಾಡಿದರೆ ಸಿಗ್ತಾ ಇದೆ. ಸೊ ಪ್ರೆಸೆಂಟ್ಲಿ ರೀಸೆಂಟಾಗಿ ಈ ಒಂದು ಮಾಲೀಕತ್ವವನ್ನು ಈ 4 ABCD ಅನ್ನೋರು ಪಡೆದುಕೊಂಡಿದ್ದಾರೆ. ಬಟ್ಟು ಇವರು 4 ಜನರ ಹೆಸರಲ್ಲಿ ಯಾವುದಾದ್ರೂ ಒಂದು ಹೆಸರು ಎಂಟ್ರಿ ಮಾಡಿ ಸರ್ಚ್ ಮಾಡಿದರೂ ಕೂಡ ಸಿಗ್ತಾ ಇಲ್ಲ. ಆ ಕೇಸಲ್ಲಿ ಓಲ್ಡ್ ಓನರ್ ಹೆಸರಿಗೆ ಸಿಗ್ತಾ ಇದೆ. ಸೊ ಆವಾಗ ನೀವು ಓಲ್ಡ್ ಓನರ್ ಹೆಸರನ್ನು ಸರ್ಚ್ ಮಾಡಿ ಹೊಸ ಓನರಲ್ಲಿ ಹೆಸರಿರ್ತಕ್ಕಂಥ ದಾಖಲೆಗಳನ್ನು ಎಂಟ್ರಿ ಮಾಡಿ ನೀವು ಈ ಖಾತಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗೇ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ, ಪ್ರಸ್ತುತ ಮಾಲೀಕರು BBMPಯಿಂದ ಖಾತಾ ಸರ್ಟಿಫಿಕೇಟ್ ಉತ್ತರ ಪತ್ರವನ್ನು ಪಡೆದಿರಬೇಕು ಅಂಥವ್ರು ಮಾತ್ರ ಈ ಸದ್ಯ ನೀವು ಈ ಖಾತಾ ಪಡಿಬೋದು. ಇನ್ ಕೇಸ್ ಪಡೆದಿಲ್ಲ, ಕೇವಲ ನಿಮ್ಮ ಹೆಸರಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, BBMPಯಲ್ಲಿ ನೋಂದಾಯಿಸಿಲ್ಲ, ಅವರು ಇನ್ನೂ ಕೆಲವು ದಿವಸ ಕಾಯಬೇಕಾಗತ್ತೆ ಈ ಖಾತಾ ಪಡಿಲಿಕ್ಕೆ. ಸೊ ಮುಂದೆ ಹೋಗೋಣ, ಯಾವ ಥರ ಈ ಕೇಸಲ್ಲಿ ಅಪ್ಲೈ ಮಾಡಿ ಈ ಖಾತಾ ಪಡಿಬೇಕಂತಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಇದು ಕೇವಲ ಎಜುಕೇಷನ್ ಪರ್ಪೋಸ್ ಮಾಡಿರ್ತಕ್ಕಂಥ ವಿಡಿಯೋ ಆಗಿರುತ್ತದೆ. ಇದರಲ್ಲಿ ನಿಮ್ಮ ಯಾವುದಾದ್ರೂ ತಪ್ಪುಗಳಿಗೆ ಈ ವಿಡಿಯೋ ಬಾಧಿತವಾಗಿರುವುದಿಲ್ಲ. ಆದ ತಕ್ಷಣ ಅದರಲ್ಲಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಗೆಟ್ ಈ ಖಾತಾ ಅಂತ ಕ್ಲಿಕ್ ಮಾಡಿದರೆ, ಸೊ ಅದರಲ್ಲಿ ನಿಮ್ಮ BBMP 8 ಜೋನ್ಗಳು ಅದರ ವಾರ್ಡ್ಗಳು ನಿಮ್ಮ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮ ಜೋನ್ ಯಾವುದು ಹಾಗೂ ನಿಮ್ಮ ವಾರ್ಡ್ ಯಾವುದು ಅಂತಂದು ನೋಡ್ಕೊಂಬಿಟ್ಟು ಅದು ಲೈನಲ್ಲಿ ನಿಮ್ಮ ವಾರ್ಡನ್ನು ಕ್ಲಿಕ್ ಮಾಡಿಕೊಂಡ್ರೆ ಇನ್ನೊಂದು ಪೇಜು ಓಪನ್ ಆಗುತ್ತೆ. ಸೊ ಆ ಪೇಜ್ ಓಪನ್ ಆದಮೇಲೆ ನಿಮ್ಮ ಟಾಪಲ್ಲಿ ಜೋನು ಮತ್ತು ವಾರ್ಡು ಫಿಕ್ಸ್ ಆಗಿರುತ್ತೆ. ಆಲ್ರೆಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ನಂತರದಲ್ಲಿ ನೀವು ಇಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಹುಡುಕಬೇಕಾದ್ರೆ 4 ಆಪ್ಷನ್ಸ್ಗಳಿದ್ದಾವೆ. ಒಂದು ನಿಮ್ಮ ಹೆಸರಿಂದನೂ ಸರ್ಚ್ ಮಾಡ್ಬೋದು, ಇಲ್ಲ ನಿಮ್ಮ PID ನಂಬರಿಂದ ಸರ್ಚ್ ಮಾಡ್ಬೋದು, ಇಲ್ಲ ಪ್ರಾಪರ್ಟಿ ಅಡ್ರೆಸ್ಸಿಂದನೂ ಸರ್ಚ್ ಮಾಡ್ಬೋದು. ಹೀಗೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಮಾಡ್ಬೋದು. ಇಲ್ಲ ನಮಗೆ ಸಿಕ್ಕಿಲ್ಲ ಅಂತಂದರೂ ಈ ಬಾಟಮಲ್ಲಿ ಅಥವಾ ಟಾಪಲ್ಲಿ ನಿಮಗೆ ಎಲ್ಲ A to Z ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಯಾವ ಆಲ್ಫಾಬೆಟ್ಗೆ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದ್ರ ಮೂಲಕನೂ ನೀವು ಎಂಟೈರ್ ಏನು ಆ ವಾರ್ಡ್ ಅಲ್ಲಿ ಇರ್ತಕ್ಕಂಥ, ಫಾರ್ ಎಕ್ಸಾಂಪಲ್ A ಆಲ್ಫಾಬೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಪರ್ಟಿ ಬರುತ್ತೆ. ಆ ಪ್ರಾಪರ್ಟಿಯಲ್ಲಿ ನಿಮ್ಮ ಹೆಸರನ್ನು 100ಗೆ ಇಟ್ಕೊಂಡ್ಬಿಟ್ಟು ಟೋಟಲ್ ಪೇಜ್ ಪರ್ ಪ್ರಾಪರ್ಟಿ 100 ಇಟ್ಕೊಂಡ್ಬಿಟ್ರು ಕೂಡ ನೀವು ಎಲ್ಲ ಪ್ರಾಪರ್ಟಿಗಳನ್ನು ಸರ್ಚ್ ಮಾಡೋ ಮೂಲಕ ನೀವು ಕೂಡ ನಿಮ್ಮ ಪ್ರಾಪರ್ಟಿಯನ್ನು ಸರ್ಚ್ ಮಾಡ್ಬೋದು.
ನಿಮ್ಮ ಪ್ರಾಪರ್ಟಿ ನಿಮ್ಮ ಓಲ್ಡ್ ಓನರ್ ಹೆಸರು ನೀವು ಆ ಪ್ರಾಪರ್ಟಿ ಅಸೆಸ್ಮೆಂಟ್ ನಂಬರ್ ಅಥವಾ PID ನಂಬರ್ ಎರಡೂ ಪ್ಯಾರಲಲ್ ಆಗಿ ನೋಡ್ತಾ ಸರ್ಚ್ ಮಾಡಿದರೆ ಈಸಿಯಾಗಿ ನಿಮ್ಮ ಪ್ರಾಪರ್ಟಿಯನ್ನು ಲೊಕೇಟ್ ಮಾಡಬಹುದು. ಕ್ಲಿಕ್ ಮಾಡಿದರೆ ಪ್ರಾಪರ್ಟಿ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಸ್ವತ್ತಿನ PID ನಂಬರ್ ಹಾಗೂ ಜಿಲ್ಲೆ, ನಗರ ಹಾಗೂ ವಾರ್ಡ್ ಹಾಗೂ ನಿಮ್ಮ ನಿವೇಶನ ಅಥವಾ ಖಾಲಿ ನಿವೇಶನ, ಕಟ್ಟಡದ ನಿವೇಶನ ಏನಿದೆ ಡೀಟೇಲ್ಸು ಎಂಟ್ರಿ ಇರುತ್ತೆ. ಅದರ ಕೆಳಗಡೆ ಸ್ವತ್ತಿನ ತರಹ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಆಯ್ಕೆಗಳು, ನೀವು ಪ್ರೆಸೆಂಟಾಗಿ ಬಿಲ್ಡಿಂಗ್ ಇದೆಯೋ ಅಥವಾ ಖಾಲಿ ಸೈಟ್ ಇದೆಯೋ ಅಥವಾ ನಿಮ್ಮ ಫ್ಲ್ಯಾಟ್ ಇದೆಯೋ, 3 ಆಪ್ಷನ್ನಲ್ಲಿ ನಿಮ್ಮದು ಯಾವುದಂತ ಚೂಸ್ ಮಾಡ್ಕೊಂಬಿಟ್ಟು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟಲ್ಲಿರ್ತಕ್ಕಂಥ ಲೆಫ್ಟ್ ಕಾರ್ನರ್ ಟಾಪಲ್ಲಿರ್ತಕ್ಕಂಥ SAS ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಓಪನ್ ಆಗುತ್ತದೆ. ಓಲ್ಡ್ ಓನರ್ ಹೆಸರು ಡೀಟೇಲ್ಸಲ್ಲಿ ಮನೆ ಅಡ್ರೆಸ್ಸು ಮತ್ತು ನಿಮ್ಮ ಸೈಟ್ ಅಥವಾ ಪ್ರಾಪರ್ಟಿ ಏರಿಯಾ ಹಾಗೂ ಬಿಲ್ಡಪ್ ಏರಿಯಾ ಇವೆಲ್ಲ ಕರೆಕ್ಟಾಗಿದೆಯೋ ಇಲ್ಲೋ ಅಂತಂದು ಒಂದ್ಸಲ ಎನ್ಶ್ಯೂರ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ ಕೇಳುತ್ತೆ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಸಬ್ ರಿಜಿಸ್ಟ್ರಲ್ಲಿ ಆಗಿರೋದ್ರಿಂದ ಸೊ ನಿಮಗೆ ಇಲ್ಲಿ ಡೇಟಾವನ್ನು ಎಂಟ್ರಿ ಮಾಡಿ ಫೆಚ್ ಮಾಡಬೇಕಾಗತ್ತೆ. ಮೊದಲನೇ ಆಪ್ಷನ್ ಬಂದುಬಿಟ್ಟು ನಿಮ್ಮದು ಪ್ರಾಪರ್ಟಿ 2004 ನಂತರದಲ್ಲಿ ಅಂದರೆ 2006, 10, 14 ಈ ಥರ ರಿಜಿಸ್ಟ್ರೇಷನ್ ಆಗಿದ್ದರೆ ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಮೂವ್ ಆಗಬೇಕು. ಇನ್ ಕೇಸ್ ನಿಮ್ಮ ಪ್ರಾಪರ್ಟಿ 2004ಕ್ಕಿಂತ ಮುಂಚೆ ಅಂದರೆ 2002, 1900 ಈ ಥರ ಇಸ್ವಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿ ಮೂವ್ ಮಾಡಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 2004 ನಂತರ ರಿಜಿಸ್ಟ್ರೇಷನ್ ಆಗಿರೋ ಪ್ರಾಪರ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಇರೋದರಿಂದ ಸೊ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿ ನಾನು ಮೂವ್ ಆಗ್ತಾ ಇದ್ದೀನಿ. ಹಾಗೆ 2004 ನಂತರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಎಲ್ಲ ದಾಖಲಾತಿಗಳು ಡಿಜಿಟಲೈಸೇಷನ್ ಆಗಿರೋದರಿಂದ ನಿಮಗೆ ರಿಜಿಸ್ಟರ್ 1 ಕೂಡ ಕಂಪ್ಯೂಟರೀಕರಣ ದಾಖಲೆ ಆಗಿರುತ್ತದೆ. ಆ ನಂಬರನ್ನು ನೀವು ಜಸ್ಟ್ ಈ ಓಪನ್ ಇರ್ತಕ್ಕಂಥ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಗೆಟ್ ಕಾವೇರಿ ಡೇಟಾ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಕಾವೇರಿ ನಿಮ್ಮ ಸೇಲ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರೋದು ಎಂಟೈರ್ ಹಿಸ್ಟ್ರಿ ಬಂದ್ಬಿಟ್ಟು ಓಪನ್ ಆಗುತ್ತದೆ. ಸೊ ಸಬ್ ರಿಜಿಸ್ಟರ್ ನಂಬರ್ 1 ಎಲ್ಲಿರುತ್ತೆ ಅಂತಂದು ಸ್ಯಾಂಪಲ್ಲು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಕಾವೇರಿ ಡೇಟಾ ಫೆಚ್ ಆದಮೇಲೆ ಅದರಲ್ಲಿ ಇರ್ತಕ್ಕಂಥ ಎವ್ರಿ ಡೀಟೇಲನ್ನು ನೀಟಾಗಿ ನೋಡ್ಕೊಳ್ಳಿ. ಹಾಗೂ ಶೆಡ್ಯೂಲ್ಸ್ ಚೆಕ್ ಬಂದು ಹಾಗೂ ಏರಿಯಾ, ಸೊ ಯಾವ ಟೈಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೂ ಯಾರಿಂದ ಯಾರಿಗಾಗಿದೆ ಇವೆಲ್ಲ ಡೀಟೇಲ್ಸ್ಗಳು ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೊಂಡ್ಬಿಟ್ಟು ನಂತರದಲ್ಲಿ ಫುಲ್ಲು ಡೇಟಾ ಕೆಳಗಡೆ ಒಂದು ಡೈಮೆನ್ಷನ್ ಇದೆ. ನೀವು ಕಾವೇರಿ ಡೇಟಾದಲ್ಲಿ ಇರ್ತಕ್ಕಂಥ ಡೈಮೆನ್ಷನ್ನು ಸ್ಕ್ವೇರ್ ಮೀಟರಲ್ಲಿದ್ದರೆ ಇಲ್ಲಿ ಸ್ಕ್ವೇರ್ ಮೀಟರ್ ಅಂತ ಕ್ಲಿಕ್ ಮಾಡಬೇಕು. ಆವಾಗ ಸ್ಕ್ವೇರ್ ಫೀಟಲ್ಲಿ ಶೋ ಆಗುತ್ತೆ. ಇನ್ ಕೇಸ್ ಸ್ಕ್ವೇರ್ ಫೀಟಲ್ಲಿ ಇತ್ತಂದರೆ ಸ್ಕ್ವೇರ್ ಫೀಟ್ ಅಂತ ಇಲ್ಲಿ ಟಿಕ್ ಮಾಡಿದಾಗ ನಿಮ್ಮ ಪ್ರಾಪರ್ಟಿ ವಿಸ್ತೀರ್ಣ ಸ್ಕ್ವೇರ್ ಮೀಟರಲ್ಲಿ ಶೋ ಮಾಡುತ್ತೆ. ಇದು ವೆರಿ ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತದೆ. ನೀವಿಲ್ಲಿ ತಪ್ಪಾಗಿ ಕ್ಲಿಕ್ ಮಾಡಿದರೆ ನಿಮ್ಮ ಡೈಮೆನ್ಷನ್ನು ಮಿಸ್ ಮ್ಯಾಚ್ ಆಗುತ್ತೆ, ಮುಂದೆ ಹೋಗೋದಿಲ್ಲ. ಪ್ರೆಸೆಂಟ್ ಪ್ರಾಪರ್ಟಿ ವ್ಯಾಲ್ಯೂ ಇದು ಸ್ಕ್ವೇರ್ ಫೀಟಲ್ಲಿರೋದ್ರಿಂದ ನಾನು ಇಲ್ಲಿ ಸ್ಕ್ವೇರ್ ಫೀಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದರ ತಕ್ಕನಾಗೆ ಸ್ಕ್ವೇರ್ ಮೀಟರಲ್ಲಿ ಶೋ ಆಗ್ತಾ ಇದೆ. ನೆಕ್ಸ್ಟ್ ಮುಂದುವರಿಯಿರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ KYCಗೆ ಓಪನ್ ಆಗುತ್ತೆ. ಇಲ್ಲಿ ಓಲ್ಡ್ ಓನರ್ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದನ್ನು ನೀವು KYC ಮಾಡಬಾರ್ದು. ಇಲ್ಲೇ ನೀವು ಹೊಸದಾಗಿ ಓನರ್ ಅಂದರೆ ಇವಾಗ ಪ್ರೆಸೆಂಟ್ ಓನರನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಕೆಳಗಡೆ ರೆಡ್ ಓದಿದ ಮೇಲೆ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಐ ವಾಂಟ್ ಟು ಆ್ಯಡ್ ಎಡಿಷ್ನಲ್ ಓನರ್ ಆ್ಯಂಡ್ ಗೋ ಫಾರ್ ಮ್ಯೂಟೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ಹೊಸ ಮಾಲೀಕರನ್ನು ಸೇರಿಸಿ ಅಂತ ಒಂದು ಚಿಕ್ಕದಾಗಿ ಓಪನ್ ಆಗುತ್ತೆ. ಆ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಇದೇನಾಗುತ್ತೆ ಅಂದರೆ ವಿಂಡೋ KYCಗೆ ಹೋಗುತ್ತೆ. ಅಲ್ಲಿ ಹೊಸ ಓನರ್ನ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. OTP ಆಪ್ಷನ್ ಕ್ಲಿಕ್ ಮಾಡಿದರೆ ಗೆಟ್ OTP ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ
ಒ ಟಿ ಪಿ ಬಂದಾದ ನಂತರ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ KYC ಸಕ್ಸಸ್ಫುಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಅಗೇನ್ ಒಂದು ಫೆಚ್ ಆಗಿಬಿಟ್ಟು ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ KYC ಆದಮೇಲೆ. ಇವಾಗ ಇಲ್ಲಿ ಒಂದು ಆಪ್ಷನನ್ನು ಕೇಳಿದ್ದಾನೆ. ಸೊ ಅದು ಬಂದ್ಬಿಟ್ಟು ಇಲ್ಲಿ ಸಂಬಂಧದ ವಿಧಾನ ಆಪ್ಷನ್ ಕ್ಲಿಕ್ ಮಾಡಿ ಪ್ರಸ್ತುತವಾಗಿ ಏನಾದ್ರು ಆಸ್ತಿ ಏನಾದರೂ ಸಂಸ್ಥೆಗೆ ಸಂಬಂಧಪಟ್ಟಿದ್ದರೆ ಅದನ್ನು ಹೌದು ಅಂತ ಕ್ಲಿಕ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಸಂಬಂಧದ ವಿಧ ತಂದೆ ಆಗಿದ್ದರೆ ಬಿನ್ ಹಾಗೂ ಹಸ್ಬೆಂಡ್ ಆಗಿದ್ದರೆ ಕೋಮ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಮಾಲೀಕರ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಒ ಟಿ ಪಿಯನ್ನು ಕಳಿಸಿ ಕ್ಲಿಕ್ ಮಾಡಿದರೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಅಗೇನ್ ಇಲ್ಲಿ ಎಂಟ್ರಿ ಮಾಡಿ ಒ ಟಿ ಪಿ ಪರಿಶೀಲಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಒ ಟಿ ಪಿ ಆಪ್ಷನ್ ಸೇವ್ಡ್ ಅಂತ ಬಂದಾದಮೇಲೆ ಈ ಡೇಟಾವನ್ನು ನೀವು ಉಳಿಸು ಅಥವಾ ಸೇವ್ ಅಂತ ಕ್ಲಿಕ್ ಮಾಡಿ ಈ ಡೇಟಾನ ಸೇವ್ ಮಾಡಬೇಕಾಗುತ್ತೆ. ಇದೇ ತೆರನಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಎಷ್ಟು ಜನರ ಹೆಸರಿಗೆ ಪ್ರಾಪರ್ಟಿಯನ್ನು ನೋಂದಾಯಿಸಿಕೊಂಡಿದ್ದೀರಿ ಅನ್ನೋ ಆಧಾರದ ಮೇಲೆ ಅಷ್ಟು ಜನರ ಹೆಸರನ್ನು ಆ್ಯಡ್ ಓನರ್ ಮ್ಯೂಟೇಷನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಒ ಟಿ ಪಿ ಮಾಡಿ KYC ಮಾಡಿದ ನಂತರ ಸೇಮ್ ಅದೇ ಥರ ಪ್ರೊಸೀಜರನ್ನು ರಿಪೀಟ್ ಮಾಡಿ ಪ್ರತಿಯೊಬ್ಬರ ಹೆಸರನ್ನು ಇಲ್ಲಿ ಉಳಿಸಬೇಕಾಗುತ್ತೆ. ಉಳಿಸಿದ ನಂತರ ಎಲ್ಲರ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕೊನೆಯದಾಗಿ. ಸೊ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಕೇಸಲ್ಲಿ ಓಲ್ಡ್ ಓನರಿಂದ ಸೊ ಮಕ್ಕಳಿಗೆ ಇದು ಗಿಫ್ಟ್ ಡೀಡ್ ಆಗಿದೆ. ಸೊ ಅದಕ್ಕೆ 4 ಜನಕ್ಕೆ ಗಿಫ್ಟ್ ಡೀಡ್ ಆಗಿರೋದ್ರಿಂದ 4 ಜನ ಮಕ್ಕಳ ಹೆಸರನ್ನು ಆ್ಯಡ್ ಮಾಡಿದ್ದೀನಿ. ಹಾಗೂ ಇವರ ಹೆಸರಲ್ಲಿ ಉತ್ತರಪತ್ರ ಹಾಗೂ ಖಾತಾ ಸರ್ಟಿಫಿಕೇಟ್ ಇರೋದ್ರಿಂದ ಈ ಆಪ್ಷನನ್ನು ಮೂವ್ ಮಾಡಿ ನೀವು ಪ್ರೆಸೆಂಟ್ ಈ ಸದ್ಯದಲ್ಲಿ ನೀವು ಈ ಖಾತಾ ಪಡ್ಕೊಳ್ಬೋದು. ಸೊ ನೆಕ್ಸ್ಟ್ ಮುಂದುವರಿಯಿರಿ ಆಪ್ಷನನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಆಸ್ತಿಯ ಸ್ಥಳವನ್ನು ಲೊಕೇಟ್ ಮಾಡಿಬಿಟ್ಟು ಕೋಆರ್ಡಿನೇಟ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಆಸ್ತಿ ಸ್ಥಳವನ್ನು ಲೊಕೇಟ್ ಮಾಡಬೇಕಾದ್ರೆ ನೀವು ನಿಯರೆಸ್ಟ್ ಲ್ಯಾಂಡ್ ಮಾರ್ಕನ್ನು ಎಂಟ್ರಿ ಮಾಡಬಹುದು, ಅಥವಾ ನಿಮ್ಮ ಮನೆ ಹತ್ತಿರ ಅಥವಾ ಸೈಟ್ ಹತ್ತಿರ ಅಥವಾ ಜಾಗದ ಹತ್ತಿರ ಅಥವಾ ಫ್ಲ್ಯಾಟ್ ಹತ್ತಿರ GPS ಮ್ಯಾಪ್ ಕ್ಯಾಮ್ರಾವನ್ನು ಬಳಸಿಬಿಟ್ಟು ಫೋಟೋ ತೆಗೆದಿದ್ದರೆ ಅದರಲ್ಲಿ ಕೋಆರ್ಡಿನೇಟ್ಸ್ಗಳು ಬಂದಿರುತ್ತೆ, ಲ್ಯಾಂಜಿಟ್ಯೂಡ್ ಲ್ಯಾಟಿಟ್ಯೂಡು. ಅದನ್ನು ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡಿ ಗೋ ಅಂತ ಆಪ್ಷನ್ ಕೊಟ್ಟರು ಲೊಕೇಟ್ ಆಗುತ್ತೆ. ಅಥವಾ ನಿಯರೆಸ್ಟ್ ಲ್ಯಾಂಡ್ ಮಾರ್ಕನ್ನು ಎಂಟ್ರಿ ಮಾಡಿಬಿಟ್ಟು ಲೊಕೇಟ್ ಮಾಡಿ ಆ ನಂತರ ನಿಮ್ಮ ಮನೆಯ ಅಥವಾ ಜಾಗದ ಪ್ರದೇಶವನ್ನು ರೆಡ್ ಬಿಂಗ್ ಐಕಾನಿಂದ ಕ್ಲಿಕ್ ಮಾಡಿ ಕೋಆರ್ಡಿನೇಟ್ಸ್ಗಳನ್ನು ಹಾಕಿ ಕೆಳಗಡೆ ನೀಡಿರ್ತಕ್ಕಂಥ ವಿವರಗಳನ್ನು ಭರ್ತಿ ಮಾಡಿದ ನಂತರ ಇಲ್ಲಿ ಮನೆಯ ಅಥವಾ ಖಾಲಿ ಜಾಗದ ಅಥವಾ ಫ್ಲ್ಯಾಟ್ನ ಫೋಟೋವನ್ನು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡಿ ಮುಂದುವರಿಯಿರಿ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ ನಂತರ ಆಸ್ತಿಯ ಬಳಕೆಯ ವಿವರಗಳು ಅಂತ ಆಪ್ಷನ್ಸ್ ಬರುತ್ತೆ. ಅಲ್ಲಿ ನಿಮ್ಮ ಆಸ್ತಿಯ ಶೆಡ್ಯೂಲ್ಸ್ ಅಥವಾ ಚೆಕ್ಬಂದಿ ಇರುತ್ತೆ. ಇದನ್ನು ನೀವು ಸೇಲ್ ಡೀಡ್, ಗಿಫ್ಟ್ ಡೀಡ್ ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ಬುಕ್ ಈ ಡೇಟಾದಲ್ಲಿ ಇರತಕ್ಕಂಥ ವಿವರವನ್ನು ಸರಿಯಾಗಿ ನೋಡಿಕೊಂಡು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಪೂರ್ವಕ್ಕೆ ಏನಿದೆ ಅಥವಾ ಪಶ್ಚಿಮಕ್ಕೆ ಏನಿದೆ, ಉತ್ತರಕ್ಕೆ ಏನಿದೆ, ದಕ್ಷಿಣಕ್ಕೆ ಏನಿದೆ ಅದನ್ನು ಫಿಲ್ ಮಾಡಿ ನಂತರ ಉಳಿಸು ಆಪ್ಷನನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಆಸ್ತಿಯ ಅಳತೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ಮಾಡಿಫೈ ಆಪ್ಷನನ್ನು ಕ್ಲಿಕ್ ಮಾಡಿ ಶೆಡ್ಯೂಲ್ನಲ್ಲಿ ಇರತಕ್ಕಂಥ ಆ ಸಬ್ ರಿಜಿಸ್ಟರ್ ಡಾಕ್ಯುಮೆಂಟನ್ನು ನೋಡಿಕೊಂಡು ಮ್ಯಾನ್ಯಲ್ ಆಗಿ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ. ಇಲ್ಲಿ ಉತ್ತರ ದಕ್ಷಿಣವಾಗಿ ಎಷ್ಟು ಉದ್ದ ಅಳತೆ ಇದೆ ಹಾಗೂ ಪೂರ್ವ ಪಶ್ಚಿಮವಾಗಿ ಎಷ್ಟು ಅಳತೆ ಇದೆ. ಇಲ್ಲಿ ಉಲ್ಟಾ ಪಲ್ಟಾ ಎಂಟ್ರಿ ಮಾಡಿದರೆ ಒಂದ್ಸಲ ಫೈನಲ್ ಖಾತೆ ಇಶ್ಯೂ ಮಾಡಿದ್ಮೇಲೆ ಅಗೇನ್ ಕರೆಕ್ಷನ್ ಮಾಡಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡೋ ಮುಂಚೆನೇ ನೀಟಾಗಿ ಉತ್ತರ ದಕ್ಷಿಣ ಎಷ್ಟು ಅಡಿ ಇದೆ, ಪೂರ್ವ ಪಶ್ಚಿಮ ಎಷ್ಟು ಅಡಿ ಇದೆ ಅಂತ ನೋಡಿಬಿಟ್ಟು ಎಂಟ್ರಿ ಮಾಡಬೇಕು. ಹಾಗೆ ಒಂದು ವೇಳೆ ಅಸಮ ನಿವೇಶನ ಆಗಿದ್ದರೆ ಹೌದು ಅಂತ ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ಅಸಮ ನಿವೇಶನದ ಪೂರ್ತಿಯಾದ ಅಳತೆಯನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಮ್ಯಾನ್ಯಲ್ ಎಂಟ್ರಿ ಹಾಗೂ ಕಾವೇರಿ ಡೇಟಾ ಫೆಚ್ ಆಗಿರುತ್ತೆ, ಅವೆರಡೂ ಈಕ್ವಲ್ ಆಗಿರಬೇಕು. ಅಥವಾ 20% ಟಾಲರೆನ್ಸನ್ನು ಕೊಟ್ಟಿದ್ದಾರೆ. ಆ 20% ಟಾಲರೆನ್ಸಲ್ಲೇ ನಿಮ್ಮ
ಅಳತೆಗಳು ಇರಬೇಕಾಗತ್ತೆ. ಅದು ಇದ್ದಾಗ ಮಾತ್ರ ಇದು ಮುಂದುವರಿಯುತ್ತೆ. ಇಲ್ಲ ಎಕ್ಸಸ್ ಆಯಿತು ಅಂತಂದರೆ ಇದು ಮುಂದುವರಿಯುವುದಿಲ್ಲ. ಸೊ ಇಲ್ಲಿ ಈ ಕೇಸಲ್ಲಿ ಮ್ಯಾಚ್ ಆಗಿದೆ. ಉಳಿಸಿ ಮತ್ತು ಮುಂದುವರಿಯೋ ಆಪ್ಷನನ್ನು ಕ್ಲಿಕ್ ಮಾಡಿ ನಾನು ಮುಂದುವರಿತಾ ಇದ್ದೀನಿ. ನಂತರದಲ್ಲಿ ಖಾಲಿ ನಿವೇಶನದ ಉಪಯೋಗದ ವಿವರಗಳು. ಇದು ಪ್ರೆಸೆಂಟ್ ಖಾಲಿ ನಿವೇಶನ ಆಗಿರೋದ್ರಿಂದ ಬಳಕೆ ವರ್ಗ ಆಯ್ಕೆಗಳಂತ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಅದರಲ್ಲಿ ಡಿಫ್ರೆಂಟು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಖಾಲಿ ನಿವೇಶನ ಅಥವಾ ವೆಕೆಂಟ್ ಲ್ಯಾಂಡ್ ಅಂತ ಕ್ಲಿಕ್ ಮಾಡಿ ಅದರ ನಂತರ ನಿರ್ಮಾಣ ಅಥವಾ ಬಳಕೆ ಪ್ರಾರಂಭವಾದ ವರ್ಷವನ್ನು ಆಪ್ಷನನ್ನು ಕ್ಲಿಕ್ ಮಾಡಿ ಉಳಿಸಿ ಮತ್ತು ಮುಂದುವರಿಯಿರಿ ಅಂತ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಆಸ್ತಿಯ ವರ್ಗೀಕರಣ ಕೇಳುತ್ತೆ. ಇಲ್ಲಿ ನಿಮ್ಮದು ಎ ಖಾತಾ ಆದರೆ ನಮೂನೆ ಎ, ಅದು ಬಿ ಖಾತಾ ಆದರೆ ನಮೂನೆ ಬಿ ಅಂತ ಇರುತ್ತೆ ಡಿಫಾಲ್ಟಾಗಿ. ಸೊ ಇದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಸೊ ಆಪ್ಷನ್ಸಲ್ಲಿ ಎ ಖಾತಾ ಹಕ್ಕು ಸಂಬಂಧಿಸಿದ್ದನ್ನು ನೀವು ಆಪ್ಷನನ್ನು ಬೆಟರ್ಮೆಂಟ್ ಫೀಸ್ ಆಗಿರ್ಬೋದು, ಬಿ ಡಿ ಎ ಅಥವಾ ಹೌಸಿಂಗ್ ಬೋರ್ಡಿಂದ ಅಲೋಕೇಶನ್ ಆಗಿರ್ಬೋದು, ಅಥವಾ ಇನ್ನಿತರೆ ಬೆಟರ್ಮೆಂಟ್ ಚಾರ್ಜಸ್ ಆಗಿರ್ಬೋದು ಇದ್ದರೆ ಅಪ್ಲೋಡ್ ಮಾಡಿ. ಇದು ಮ್ಯಾಂಡಟರಿ ಏನು ಇರುವುದಿಲ್ಲ. ಸೊ ಯಾವುದೇ ಡಾಕ್ಯುಮೆಂಟ್ ಇರುವುದಿಲ್ಲ ಅಂತ ಆಪ್ಷನ್ ಕೂಡ ಇದೆ. ಅದನ್ನು ಕ್ಲಿಕ್ ಮಾಡಿ ಉಳಿಸಿ ಅಂತಂದು ಸೇವ್ ಮಾಡಿಬಿಟ್ಟು ಮುಂದುವರಿಬೋದು. ನಂತರದಲ್ಲಿ ಹೆಸರುಗಳು ಹೊಂದಾಣಿಕೆಯಾಗದ ಕಾರಣದ ವಿವರಗಳನ್ನು ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಪುಸ್ತಕದ ಪ್ರಕಾರ ಫ್ರಾನ್ಸಿನ ಎ ಅಂತ ಇದೆ. ಸೊ ಇದನ್ನು ನಾವು KYC ಮಾಡಿಲ್ಲ. ನೆಕ್ಸ್ಟಲ್ಲಿ KYC ಪೂರ್ಣಗೊಳಿಸಿದ ಮಾಲೀಕರ ವಿವರಗಳಿದೆ. ಅಲ್ಲಿ 4 ಜನರನ್ನು ಆ್ಯಡ್ ಮಾಡಿದ್ದೀವಿ. ಸೊ ಪುಸ್ತಕದ ಪ್ರಕಾರ ಇದರಲ್ಲಿ ಯಾವುದು ಇರೋದಿಲ್ಲ. ಹಾಗೂ ಹೆಸರು ಹೊಂದಾಣಿಕೆ ಫಲಿತಾಂಶ ಮ್ಯಾಚ್ ಆಗದೇ ಇರಲಿಕ್ಕೆ ಕಾರಣ ಅಂತಂದು ಒಂದು ಇದು ಜಸ್ಟ್ ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಕಾರಣ ಆಯ್ಕೆ ಮಾಡಿ ಅಂತ ಇದೆ. ಸೊ ಇದರಲ್ಲಿ ಇದು ಗಿಫ್ಟ್ ಡೀಡ್ ಅಂದರೆ ಖಾತಾ ವರ್ಗಾವಣೆ ಆಗಿದೆ. ಮದರಿಂದ ಮಕ್ಕಳಿಗೆ ಖಾತಾ ವರ್ಗಾವಣೆ ಆಗಿದೆ. ಆ 4 ಆಪ್ಷನ್ ಇದೆ. ಅದರಲ್ಲಿ ಖಾತಾ ವರ್ಗಾವಣೆ ಅಥವಾ ಮಾರಾಟ, ಇಲ್ಲ ಅಂತಂದರೆ ಇನ್ಹೆರಿಟೆನ್ಸು, ತೀರೋಗಿದರೆ ಡೈರೆಕ್ಟಾಗಿ ಅವರು ಖಾತಾ ತೀರೋಗಿರೋ ಮರಣಪತ್ರ ವಂಶವೃಕ್ಷವನ್ನು ಕೊಟ್ಬಿಟ್ಟು BBMPಯಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ. ಅದು ವಂಶವಾಹಿಯಾಗಿ ಬಂದಿರುತ್ತೆ. ದಟ್ ಈಸ್ ಇನ್ಹರೆಂಟ್ ಕೇಸ್. ನೆಕ್ಸ್ಟ್ ಇನ್ನೊಂದು ಬಿಟ್ಟು ಕೋರ್ಟ್ ಡಿಗ್ರಿ ಆಗಿರುತ್ತೆ. ಸೊ ಇವರು ಅಣ್ಣ ತಮ್ಮಂದಿರು ತಂದೆ ಅಥವಾ ಈ ಪೂರ್ವಜರ ಆಸ್ತಿಗೆ ದಾವೆ ಹೂಡಿರ್ತಾರೆ. ಆನಂತರ ಕೋರ್ಟ್ ಡಿಗ್ರಿ ಆಗಿರುತ್ತೆ. ಅದನ್ನು ಚೂಸ್ ಮಾಡಿಬಿಟ್ಟು ಅದನ್ನು ಕೂಡ ಚೂಸ್ ಮಾಡ್ಬೋದು. ಈ ಪ್ರೆಸೆಂಟ್ ಕೇಸಲ್ಲಿ ಇದೇನೆಂದರೆ ಮಾರಾಟ ಅಥವಾ ವರ್ಗಾವಣೆ ಅಂತ ಇದೆ. ಆ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಎಲ್ಲದಕ್ಕೂ ಅದೇ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ, ಹೊಂದಾಣಿಕೆ ಆಗದೇ ಇರೋದಕ್ಕೆ ಕಾರಣ. ಸೊ ಕ್ಲಿಕ್ ಮಾಡಿ ಆನಂತರ ಅದಕ್ಕಿಂತ ಮುಂಚೆ ಇಲ್ಲಿ SAS ಡೇಟಾ ಮಾಲೀಕರು ಅಂತ ಇದೆ. ಅಲ್ಲಿ ಫ್ರಾನ್ಸಿನ ಎ ಅಂತ ಇಂಗ್ಲೀಷಲ್ಲಿದೆ. ಇಲ್ಲಿ ಪುಸ್ತಕದ ಪ್ರಕಾರ ಕನ್ನಡದಲ್ಲಿದೆ ಫ್ರಾನ್ಸಿನ ಎ ಅಂತಂದು. SAS ಡೇಟಾ ಅಂತಂದರೆ ಏನು ಟ್ಯಾಕ್ಸ್ ರೆಸಿಪ್ಟಲ್ಲಿ ಫ್ರಾನ್ಸಿನ ಎ ಅಂತ ಇದೆ. ಸೊ ಇಲ್ಲಿ ಮಿಸ್ ಮ್ಯಾಚ್ ಯಾಕಪ್ಪ ಅಂತಂದರೆ ತಪ್ಪಾಗಿ ಹೊಂದಿಸಲಾಗಿದೆ ಅಂತ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅದನ್ನು ಆಪ್ಷನನ್ನು ಚೂಸ್ ಮಾಡಿ ಇಲ್ಲಿ ಉಳಿಸಿ ಮತ್ತು ಮುಂದುವರಿಯಿರಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಓನರ್ ಕೂಡ ಈ ಒಂದು ಆಸ್ತಿಯನ್ನು ವರ್ಗಾವಣೆ ಮಾಡ್ತಿರೋದ್ರಿಂದ ಅಂದರೆ ಮಾರಾಟ ಮಾಡ್ತಿರೋದ್ರಿಂದ ಇಲ್ಲಿ ನಾವು ECಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾವೇರಿ EC ಡೇಟಾ ಅನ್ನೋ ಆಪ್ಷನಲ್ಲಿ ಸೊ EC ಆಪ್ಷನ್ ಕೇಳುತ್ತೆ. ಇನ್ ಕೇಸ್ ಮಾರಾಟ ಮಾಡ್ತಿದ್ದೀರಾ ಅಂತಂತಂದರೆ. ಇಲ್ಲಪ್ಪ ಅಂತಂತಂದರೆ ಜಸ್ಟ್ ನಿಮಗೆ ಈ ಖಾತಾ ಬೇಕು ಅಂತಂತಂದರೆ ಅದು ಕೂಡ ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ EC ಬೇಕಾಗಿರೋದಿಲ್ಲ. ಇಲ್ಲಿ EC ಕೇಳುತ್ತೆ. ECಯನ್ನು ಎಂಟ್ರಿ ಮಾಡಿ, EC ನಂಬರನ್ನು ಎಂಟ್ರಿ ಮಾಡಿ ಫೆಚ್ ಮಾಡಿದರೆ ನಿಮ್ಮ ಅಗೇನ್ EC ಡೇಟಾ ಓಪನ್ ಆಗುತ್ತೆ. ಒಂದು ವೇಳೆ ನಿಮ್ಮ EC ನೀವು ಅಪ್ಲಿಕೇಶನ್ ಇವತ್ತು ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ 7 ದಿನದೊಳಗಾಗೆ ತೆಗೆಸಿಟ್ಕೊಂಡಿರಬೇಕು. ನೀವು 7 ದಿನಕ್ಕಿಂತ ಮುಂಚೆ ಅಂದರೆ ಇತ್ತಂತಂದರೆ ಅದು ನಿಮಗೆ EC ಫೆಚ್ ಆಗೋದಿಲ್ಲ. ಹಾಗೇನು ಟ್ರೈ ವಿತ್ ಅನದರ್ EC ಅಂತಂದು ಹೇಳುತ್ತೆ. ಸೊ 7 ದಿನದೊಳಗಾಗೆ ಇರಬೇಕು ನಿಮ್ಮ EC. ಆಗಿ ಮುಂದುವರಿಯೋ ಆಪ್ಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ಡಿಕ್ಲರೇಷನ್ ಫಾರ್ಮನ್ನು ನೋಟನ್ನು ಸರಿಯಾಗಿ ಓದ್ಕೊಂಡ್ಬಿಟ್ಟು ಆಪ್ಷನ್ಗಳನ್ನು ಟಿಕ್ ಮಾಡಿ ನೆಕ್ಸ್ಟು ಮುಂದುವರಿಯಿರಿ ಹಾಗೂ KYCಗೆ ಆಪ್ಷನನ್ನು ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಸೊ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ.
ಇಲ್ಲಿ ನಿಮಗೆ ಇಲ್ಲಿವರೆಗೂ ಎಂಟ್ರಿ ಮಾಡಿರ್ತಕ್ಕಂಥ ಡೇಟಾದ ಒಂದು ಡ್ರಾಫ್ಟ್ ಈ ಖಾತಾ ಬಂದಿರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಪರಿಶೀಲನೆ ಮಾಡಿಕೊಂಡಾದ ನಂತರ ಎಲ್ಲ ಎಂಟ್ರಿ ಮಾಡಿರೋದು ಸರಿಯಾಗಿದೆ ಅಂದ ಮೇಲೆ ನೀವು ಮುಂದೆ ಈ KYC ಮಾಡಲಿಕ್ಕೆ ಮುಂದುವರಿಯಿರಿ. ಇಲ್ಲಿ ನೀವು ಎಂಟ್ರಿ ಮಾಡಿರ್ತಕ್ಕಂಥ 4 ನ್ಯೂ ಓನರ್ಗಳ ಫೋಟೋಗಳು ಡಿಸ್ಪ್ಲೇ ಆಗಿರುತ್ತೆ. ಸೊ ಹಾಗೂ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ ಈ ಡ್ರಾಫ್ಟ್ ಈ ಖಾತಾದಲ್ಲಿ. ಇದು ನಿಮಗೆ ಸೈನ್ ಯಾರು ರೆಸ್ಪೆಕ್ಟಿವ್ ಯಾರು ಜುಡಿಷಿಯಕ್ಷನ್ ಅವರು ಸೈನ್ ಹಾಕಿದ ಮೇಲೆ, ಅಂದರೆ ಡಿಜಿಟಲ್ ಆಗಿ ಸೈನ್ ಮಾಡಿದ ಮೇಲೆ ಇದು ವ್ಯಾಲಿಡ್ ಈ ಖಾತಾ ಆಗುತ್ತೆ. ಸೊ ಇದನ್ನು ಸೇವ್ ಮಾಡಿಕೊಂಡು ಕಂಪ್ಲೀಟಾಗಿ ವಾಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡಿದ ಮೇಲೆ ಈ ಸೈನ್ ಅಥವಾ ಈ ಸೈನ್ಗೆ ಕೇಳುತ್ತೆ, ಅದನ್ನು ಆಪ್ಷನ್ ಕ್ಲಿಕ್ ಮಾಡಿದರೆ ಅಗೇನ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ನ್ಯೂ ಟ್ಯಾಬಲ್ಲಿ ನಿಮ್ಮ ಆಧಾರ್ ನಂಬರ್, ಈ 4 ಜನರಲ್ಲಿ ಯಾವುದಾದ್ರೂ ಒಂದು ಆಧಾರ್ ನಂಬರನ್ನು ಕೊಡ್ಬೋದು ಇವಾಗ. ಸೊ 4 ಜನದ್ದು ಕೊಡಬೇಕಂತೇನಿಲ್ಲ, ಯಾರ್ದಾರ್ದು ಒಬ್ರದ್ದು ಆಧಾರ್ ನಂಬರನ್ನು ಕೊಟ್ಬಿಟ್ಟು ಅವರ ಮೊಬೈಲ್ ನಂಬರ್ಗೆ ಗೆಟ್ OTP ಅಂತ ಬರುತ್ತೆ. ಆ OTPಯನ್ನು ಇಲ್ಲಿ ನಮೂದಿಸಿ ಫೈನಲ್ ಆಗಿ ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಅಕ್ನಾಲಜ್ಮೆಂಟು ಡೌನ್ಲೋಡ್ ಆಗುತ್ತೆ. ಈ ಅಕ್ನಾಲಜ್ಮೆಂಟನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಮುಂದೆ ನೀವು ಸಂಬಂಧಪಟ್ಟ ಸಹ ಕಂದಾಯ ಅಧಿಕಾರಿ ಅಥವಾ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸ್ಗಳಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ದಾಖಲೆಗಳನ್ನು ಅಲ್ಲಿ ಸಂಬಂಧಿಸಿದ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಿಮ್ಮ ದಾಖಲೆಯನ್ನು ತೋರಿಸಿ ನಿಮ್ಮ ಈ ಖಾತಾವನ್ನು ಅಪ್ರೂವ್ ಮಾಡಿಸ್ಕೊಂಡು ನಂತರದಲ್ಲಿ ನಿಮ್ಮ ಈ ಖಾತಾವನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅಪ್ರೂವ್ಡ್ ಮಾಡಿದ ನಂತರ ಹೇಗೆ ಡೌನ್ಲೋಡ್ ಮಾಡಬೇಕು ಎಂದು ಅದು ವಿಡಿಯೋವನ್ನು ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ವೀಕ್ಷಿಸ್ಬೋದು. ಸೊ ಹಾಗೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಯಾವ ರೀತಿಯಾಗಿ ನಿಮ್ಮ ಹೆಸರು ಸಿಗದಿದ್ರೂ ಕೂಡ ಈ ಖಾತಾವನ್ನು ಪಡೆದುಕೊಳ್ಬೋದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಅನುಕೂಲ ಆಗಲಿ. ವಾಚ್ ಮಾಡೋದಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.